ಕೊನೆಗೂ ದಳಪತಿ ವಿಜಯ್ ಅವರು ಇಂದು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಚೆನ್ನೈಗೆ ಬಂದಿದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ಕೃಷ್ಣಗಿರಿ ಜಿಲ್ಲೆಯಿಂದ ಸಾಕಷ್ಟು ಅಭಿಮಾನಿಗಳು ಬಂದಿರುವಂತಹದ್ದು. ಇವರೆಲ್ಲರೂ ಕನ್ನಡ ಮಾತಾಡ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಖುಷಿ ಆಗ್ತಿದೆ ಇವತ್ತು ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ? ತುಂಬಾ ಖುಷಿ ಆಗ್ತಿದೆ, ನಮ್ಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ಎಷ್ಟು ವರ್ಷದಿಂದ ಫ್ಯಾನ್ ನೀವು? ನಾವು ನಮ್ಮ ವಯಸ್ಸಿಗೆ ಚಿಕ್ಕ ವಯಸ್ಸಿಂದ ಫ್ಯಾನ್ ಇದೀವಿ. ನೀವು ಫ್ಯಾನ್ ಇಲ್ಲ ಪಕ್ಷದ ಕಾರ್ಯಕರ್ತರ? ಪಕ್ಷದ ಕಾರ್ಯಕರ್ತರು. ಫ್ಯಾನ್. ಏನ್ ಅನ್ನಿಸ್ತದೆ ಇವತ್ತು ಸಿಎಂ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ ವಿಜಯ್ ಅವರು? ಸ್ವಲ್ಪ ಖುಷಿಯಾಗಿದೆ. ಅವರು ತಮಿಳ್ನಾಡಿಗೂ ಒಳ್ಳೇದೇ ಮಾಡ್ತಾರೆ ಅವರು. ಸರ್ ನೀವು ಹೇಳಿ. ಅದೇ ತರಲ್ಲ ವಿಷಯನೇ ಇಲ್ಲ. ಮತ್ತೆ ಈಗ ಬೇರೆ ಬೇರೆ ಪಕ್ಷಗಳು ಕೂಡ ಈಗ ಮೈತ್ರಿ ಮಾಡಿಕೊಂಡು ಬೆಂಬಲವನ್ನು ಕೊಟ್ಟಿದ್ದಾವೆ. 5-6 ದಿವಸ ಲೇಟ್ ಆಯ್ತು. ರಾಜ್ಯಪಾಲರು ಇದನ್ನ ಟೈಮ್ ಕೊಡೋದು ಲೇಟ್ ಮಾಡ್ತಿದ್ರು. ಮತ್ತೆ ನೀವು ಎಲ್ಲ 118 ಶಾಸಕರ ಬೆಂಬಲ ತೆಗೆದುಕೊಂಡು ಬನ್ನಿ ಅಂತ ಇದ್ರು. ಇದಕ್ಕೇನು ಹೇಳ್ತೀರಿ? ಏನ್ ಮಾಡಕ್ಕಾಗಲ್ಲ, ಇರೋದು ಹಂಗೆ ಇದೆ. ಸಿಚುವೇಶನ್ ಹಂಗಿದೆ. ಯಾಕಂದ್ರೆ ತಮಿಳ್ನಾಡಲ್ಲಿ 118 ತೋರಿಸಲೇಬೇಕು ಅನ್ನೋದು ಇದೆ. ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ದಳಪತಿ ಅವರು ಇವತ್ತು ಕುತ್ಕೊಂತಾರೆ ಸೀಟಲ್ಲಿ. ಈಗ ಸಾಕಷ್ಟು ಭರವಸೆಗಳು ಕೊಟ್ಟಿದ್ದಾರೆ ಎಲೆಕ್ಷನ್ ಅಲ್ಲಿ. ನಾನು ಅದನ್ನ ಮಾಡ್ತೀನಿ, ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. 2500 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ 15,000 ಸ್ಟೂಡೆಂಟ್ಸ್ಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಮಾಡ್ತಾರಾ? ಸಾಧ್ಯ ಆಗತ್ತಾ? ಸಾಧ್ಯ ಆಗತ್ತೆ, ಸಾಧ್ಯನೇ ಆಗೋದು. ಎಲ್ಲ ಮಾಡ್ಕೊಡ್ತಾರೆ ಅವರು. ನೀವು ಹೇಳಿ ಸರ್. ಹೌದು, ಎಲ್ಲ ಮಾಡಿಕೊಡ್ತಾರೆ. ಎಲ್ಲ ಮಾಡಿಕೊಡೋದೇ ಅದಕ್ಕೆ ಈ ತರ ಹೇಳಿರೋದು, ಇಲ್ಲಾಂದ್ರೆ ಹೇಳಿಲ್ಲ. ಜನಗಳಿಗೆ ಒಳ್ಳೇದು ಮಾಡಕ್ಕೆ ಅವರು ಈ ತರ ಬಂದಿರೋದು. ಅವರು ಮಾಡಿ ಕೊಡ್ತಾರೆ, ಇದು ಸಾಧ್ಯನೇ. ಯಾವತ್ ಬಂದಿದ್ರಿ ನೀವು? ನಿನ್ನೆ ಸಂಜೆ ಡಿಸೈಡ್ ಆಗಿದ್ದು ಕೃಷ್ಣಗಿರಿಯಿಂದ? ರಾತ್ರಿ ಬಂದಿರೋದು. ಎಷ್ಟು ಜನ ಬಂದಿದ್ರಿ ನೀವು? ನಾವು 20 ಜನ ಇದೀವಿ. ಅದು ಒಂದೊಂದು ಗ್ಯಾಂಗ್ ಸಪರೇಟ್ ಆಗಿ ಬಂದಿದ್ವಿ. ಅಭಿಮಾನಿಗಳು ಕೃಷ್ಣಗಿರಿಯಿಂದ ಬಂದಿರುವಂತವರು, ಅದ್ರ ಜೊತೆಗೆ ಬೇರೆ ಬೇರೆ ಡಿಸ್ಟಿಕ್ ಇಂದ. ತಿರುಚಿ ಡಿಸ್ಟಿಕ್, ಈಸ್ಟ್, ಮಣಪಾರ ವಿಜಯ್ ಸಿಎಂ ಅವರು. விஜய் சிஎம் அவர்கள் நாட்டுக்கு நல்லது பண்ணுவார் எதிர்பார்த்து தான் நம்ம ஓட்டு போட்டு தேர்ந்தெடுத்திருக்கோம். தளபதி சிஎம் நாட்டுக்கு நல்லது பண்ணாருன்னு சொல்லி தேர்ந்தெடுத்திருக்கோம். நல்லது நடக்கும், தளபதி ஜெயிக்கிறதுக்கு. ಎಲ್ಲರಿಗೂ ವಿಜಯ್ ಅವರು ಸಿಎಂ ಆಗ್ತಾ ಇರುವಂತದ್ದು ಖುಷಿ ಇದೆ. ಅಂದ್ರೆ ಬಹುಮತ ಸಾಬೀತು ಮಾಡಬೇಕು ಅಂತ ರಾಜ್ಯಪಾಲರು ಅನೇಕ ಬಾರಿ ವಿಜಯ್ ಅವರು ಭೇಟಿಯಾದರು. ಲೋಕಭವನಕ್ಕೆ ಭೇಟಿಯಾದಂತಹ ಸಂದರ್ಭದಲ್ಲಿ 4ನೇ ಬಾರಿ ಭೇಟಿಯಾದ ಬಳಿಕ ವಿಜಯ್ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಅವಕಾಶ ಸಿಕ್ಕಿದೆ. 118 ಶಾಸಕರ ಬೆಂಬಲವೂ ಕೂಡ ಸಿಕ್ಕಿರುವಂತಹದ್ದು. ಒಟ್ಟಿಗೆ ಈಗ 120 ಶಾಸಕರು, 118 ಮ್ಯಾಜಿಕ್ ನಂಬರ್, 120 ಶಾಸಕರ ಬೆಂಬಲ ಈಗ ವಿಜಯ್ ಅವರಿಗೆ ಸಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಹರೀಶ್, TV9 ಚೆನ್ನೈ. ತಮಿಳುನಾಡಿನ ಜನ ಸಿನಿಮಾದ ಬಗ್ಗೆ ಅವರಿಗಿರುವಂಥ ಹುಚ್ಚು ಒಂದು ಲೆಕ್ಕದಲ್ಲಿ ಸಿನಿಮಾ ಇದೆಯಲ್ಲ ಅವರ ಜೀವನದ ಭಾಗ, ಅವರ ಜೀವನದ ಪ್ರಮುಖ ಭಾಗ ಅಂತ ಹೇಳಬೇಕು. ಅವರು ನಾಯಕರನ್ನ ಕೇವಲ ಈ ಹೀರೋಗಳು ಅನ್ನೋ ರೀತಿಯಲ್ಲಿ ನೋಡಲ್ಲ, ನಮ್ಮ ನಿಜ ಜೀವನದ ಹೀರೋಗಳು ಅನ್ನೋ ರೀತಿಯಲ್ಲಿ ನೋಡ್ತಾರೆ. ವಿಜಯ್ ಬಗ್ಗೆ ಇರುವಂಥ ಭಾವನೆ ಅದೇನೇನೆ. ಈ ನಿಟ್ಟಿನಲ್ಲಿ ವಿಜಯ್ ಆ ಬೀಜ ಹಾಕಿದ್ದು ಅದನ್ನು ಬೆಳೆಸಿದಂಥ ರೀತಿ ಇದೆಯಲ್ಲ, ಅದನ್ನು ಮೆಚ್ಚಬೇಕು. ಒಂದೊಂದೇ ಪಾತ್ರ. ಒಂದು ಸರಿ ಈ GST ವಿರುದ್ಧವಾಗಿ ಯಾವ ರೀತಿ ಮಾತಾಡ್ತಾನೆ ನಾಯಕ ಅನ್ನುವಂಥ ಪಾತ್ರ, ಇನ್ನೊಂದು ಕಡೆಗೆ ರೈತರ ಪರವಾಗಿ ನಾನು ಯಾವ ರೀತಿ ನಿಲ್ತೀನಿ ಅನ್ನುವಂಥ ಪಾತ್ರ. ಹೀಗೆ ಈ ಸರಿಯಾದ ರೀತಿಯಲ್ಲಿ ತಮಿಳಿಗರ ಪಲ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪಾತ್ರ ಮಾಡ್ತಾ ನಂಬಿಕೆ ಬರೆಸಿದ್ದು. ಇಲ್ಲ ಅಂತಂದರೆ ಘಟಾನುಘಟಿಗಳ ನಡುವೆ ವಿಜಯ್ ಎಮರ್ಜ್ ಆಗುವಂಥದ್ದೇನು ಸಾಮಾನ್ಯ ಸಂಗತಿಯಾಗಿತ್ತೇನು? ನಿರಂತರವಾದಂಥ ಪ್ರಯತ್ನ, ಕಾಣುವಂಥ ಕನಸು, ಆ ಕನಸನ್ನು ಬೆನ್ನತ್ತಿ ಸಾಕಾರ ಮಾಡುವಂಥ ಬಗೆ ಅದು ಹೇಗೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತು. ಇದಾದ ನಂತರದ್ದು ಗೊತ್ತಿಲ್ಲ. ಎಲ್ಲ ಸಿನಿಮಾದವರು ಕೂಡ ಸೂಪರ್ ಹಿಟ್ ಆದರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. NT ರಾಮರಾವ್ ಹಿಟ್ ಆದರು, ಸೂಪರ್ ಹಿಟ್ ಆದರು. ಸಿನಿಮಾದಲ್ಲೂ ಸೂಪರ್ ಹಿಟ್, ರಾಜಕಾರಣದಲ್ಲೂ ಸೂಪರ್ ಹಿಟ್, ನೋ ಡೌಟ್. ಆದರೆ ಅವ್ರು ಮಾಡಿದ್ದು ಕೆಲಸ ಕಾರ್ಯಗಳು ಏನು ಅನುಭವ ಇತ್ತು? ಕಷ್ಟ ಗೊತ್ತಿತ್ತು, ನಷ್ಟ ಗೊತ್ತಿತ್ತು, ಕಷ್ಟ ಸುಖಗಳನ್ನು ಹತ್ತಿರದಿಂದ ನೋಡಿದಂಥವರು, ಜನರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂಥದ್ದು ಗೊತ್ತಿತ್ತು. ಹೀಗಾಗಿ ಏನು ಅಂತಂದರೆ ಈ ಮುಖ್ಯಮಂತ್ರಿಗಳು ರಾಜ್ಯ ಕೆಟ್ಟ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ, ನೆರೆಗೆರೆ ಬಂದಂಥ ಸಂದರ್ಭದಲ್ಲಿ ಈ ಬಸ್ಸಲ್ಲೇ ಕೂತ್ಕೊಂಡು ಅಲ್ಲೇ ಮಂತ್ರಿಗಳನ್ನ ಕರೆಸ್ಕೊಂಡು ಅಲ್ಲೇ ಮಂತ್ರಿಮಂಡಲ ಸಭೆ ಮಾಡಿ ಏನೇನು ಮಾಡಬೇಕು ಅಂಥೇಳಿ ಅದನ್ನು ಪ್ಲಾನ್ ಹೇಳಿಕೊಟ್ಟಂಥವ್ರು NT ರಾಮರಾವ್.
ಎನ್ ಟಿ ರಾಮರಾವ್ನ ಈಗಲೂ ಕೂಡ ಆಂಧ್ರ ಪ್ರದೇಶ ಜನ ಜ್ಞಾಪಿಸ್ಕೋತಾರೆ. ಹಾಗಿತ್ತು ಅವರ ವರ್ಚಸ್ಸು. ಎಂ ಜಿ ರಾಮಚಂದ್ರನ್ ಶ್ರೀಲಂಕಾದಲ್ಲಿ ಹುಟ್ಟಿದ್ದು, ಮೂಲತಃ ಕೇರಳ ಮೂಲದವರು. ತಮಿಳ್ನಾಡಿನಲ್ಲಿ ಒತ್ತಿದಂಥ ಛಾಪು ಸಾಮಾನ್ಯ ಸಂಗತಿ ಆಗಿತ್ತಾ? ಪಾರ್ಟಿ ಮಾಡ್ತಾರೆ, ಪಾರ್ಟಿ ಮಾಡಿ ನೆಕ್ಸ್ಟ್ ಇಯರ್ ಚುನಾವಣೆ ಬರುತ್ತೆ, 130 ಸ್ಥಾನಗಳಲ್ಲಿ ಗೆಲ್ತಾರೆ MGR. ಇದು ಶಕ್ತಿ ಅಂತಂತಂದರೆ. ಅದಾದ ನಂತರ ಅಮ್ಮ ಅಂತ ಕರೆಸ್ಕೊಂಡಂಥ ಕರ್ನಾಟಕದ ಮೂಲದ ಜಯಲಲಿತಾ, ಎಷ್ಟರ ಮಟ್ಟಿಗೆ ನೋಡಿ ಅವರಿಗೆ, ಅವ್ರು ಈಗಲೂ ಕೂಡ ಜಯಲಲಿತಾ ಅಂತಂದ್ರೆ ಅಮ್ಮ, ಅಷ್ಟರ ಮಟ್ಟಿಗೆ ಛಾಪತ್ತು ಬಿಟ್ಟರು ಜಯಲಲಿತಾ. ಅಂದರೆ ಒಂದು ಸ್ಪಷ್ಟ, ಇಲ್ಲಿ ತುಂಬ ಸ್ಪಷ್ಟ, ಒಂದು ಸರಿ ತಮಿಳುನಾಡಿನ ಜನ ನಿರ್ಧಾರ ಮಾಡಿದರು ಅಂತಂದರೆ ತಮ್ಮ ನಿರ್ಧಾರವನ್ನು ಬದಲಿಸಲ್ಲ. ನಂಬರ್ ಒನ್. ನಂಬರ್ 2, ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಈ ಜಾತಿ ಗೀತಿ ನೋಡ್ತಾರೆ. ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ನೋಡಲ್ಲ.